ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ದಿವಸಗಳ 3ನೇ ದಿವಸದ ಧ್ಯಾನಕ್ಕಾಗಿ ಕರ್ತನಾದಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸುವಾಗಿದ್ದೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಪರಿಶುದ್ಧ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ ಅದರ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು ಎಂಬುದು. ಈ ವಾಕ್ಯ ಭಾಗವನ್ನು ನೋಡುವಾಗ ಯಾರೇ ಆದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯ ಅನುಭವದಲ್ಲಿ ಇದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ವಿಚಾರವನ್ನು ನಾವು ಹಳೆ ಒಡಂಬಡಿಕೆಯ ಯೆಶಾಯನ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ ಅದರ 18ನೇ ವಚನದಲ್ಲಿ ಹೀಗೆ ಹೇಳಲ್ಪಡ್ತಾ ಇದೆ: ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಇಗೋ ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ. ಈ ವಾಕ್ಯವನ್ನು ನಾವು ಗಮನಿಸುವಾಗ ದೇವರು ತಾನೇ ನಮ್ಮ ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಲು ವಾಗ್ದಾನ ಮಾಡಿದ. ಆ ವಾಗ್ದಾನದ ಪ್ರಕಾರವಾಗಿ ಕರ್ತನಾದಂಥ ಯೇಸು ಸ್ವಾಮಿಯ ಮೂಲಕವಾಗಿ ಅದು ನೆರವೇರಿಸಲ್ಪಟ್ಟಿದೆ. ಆ ಹೊಸ ಕಾರ್ಯವೇ ನಮ್ಮ ಜೀವನದಲ್ಲಿ ರಕ್ಷಣೆಗೆ, ಬಿಡುಗಡೆಗೆ ಕರ್ತನಾದಂಥ ಯೇಸು ಸ್ವಾಮಿಯನ್ನು ನಂಬಿದವರಾಗಿ ನಾವು ಆ ವಿಶ್ವಾಸ ಜೀವನದಲ್ಲಿ ನಡೆಯುವಾಗ ಹೊಸ ಅನುಭವದೊಂದಿಗೆ ಜೀವಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಅತಿ ಮುಖ್ಯವಾದ ಕರ್ತವ್ಯ. ಈ ಉಪವಾಸ ದಿವಸಗಳ ಅನುಭವದಲ್ಲಿ ನಮ್ಮ ಜೀವನದಲ್ಲಿ ಹೊಸ ಅನುಭವದಲ್ಲಿ ಮುಂದೆ ಸಾಗುವಂಥದ್ದು ಎಷ್ಟು ಮುಖ್ಯವಾದದ್ದು ಎಂಬುದಾಗಿ ನಾವು ಈ ವಾಕ್ಯಗಳ ಮೂಲಕವಾಗಿ ಅರ್ಥ ಮಾಡಬೇಕು. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 1-8 ವಚನಗಳನ್ನು ನೋಡುವಾಗ ನಿಕೋದೇಮನು ಯೇಸು ಸ್ವಾಮಿ ಹತ್ರ ಬಂದು ಮಾತಾಡುವಾಗ ಯೇಸು ಸ್ವಾಮಿ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರೆ. ಆ ವಿಚಾರವನ್ನು ನಾವು ನೋಡುವಾಗ ನಮ್ಮ ಆತ್ಮಿಕ ಜೀವನದಲ್ಲಿ ಹೊಸ ಅನುಭವದೊಂದಿಗೆ ಕ್ರಿಸ್ತನೊಂದಿಗೆ ಮುಂದೆ ಸಾಗುವಂಥದ್ದು ಬಹಳ ಮುಖ್ಯವಾದ ವಿಚಾರ ಎಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹೊಸ ಅನುಭವಗಳಲ್ಲಿ ನಾವು ಮುಂದೆ ಸಾಗಬೇಕಾದರೆ ನಮ್ಮ ಜೀವನದ ಹಳೆಯ ಅನುಭವಗಳು, ನಮ್ಮ ಜೀವನದ ಹಳೆಯ ವಿಚಾರಗಳು ಎಲ್ಲವನ್ನೂ ನಾವು ಬಿಟ್ಟವರಾಗಿ, ಅದರಿಂದ ದೂರ ಆದವರಾಗಿ, ಅದನ್ನು ನಾವು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟವರಾಗಿ, ಕ್ರಿಸ್ತನ ಆಶೀರ್ವಾದದಿಂದ ಆತನ ಬಲದಿಂದ ನಾವು ಹೊರಬಂದವರಾಗಿ, ಹೊಸ ಅನುಭವಗಳೊಂದಿಗೆ, ಹೊಸ ಆಲೋಚನೆಗಳೊಂದಿಗೆ ನಾವು ಮುಂದೆ ಸಾಗಬೇಕಾಗಿರುವಂಥದ್ದು ಬಹಳ ಮುಖ್ಯವಾದ ವಿಚಾರ ಎಂಬುದಾಗಿ ಈ ವಾಕ್ಯಗಳು ನಮ್ಮನ್ನು ಎಚ್ಚರಪಡಿಸುತ್ತವೆ. ಪೌಲನು ಅದನ್ನೇ ಹೇಳ್ತಾ ಇರುವಂಥದ್ದು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ. ಕ್ರಿಸ್ತನಲ್ಲಿ ಇರುವಂಥದ್ದು ನಿಜವಾದರೆ ನಮ್ಮಲ್ಲಿ ನೂತನ ಅನುಭವದೊಂದಿಗೆ, ಹೊಸ ಅನುಭವದೊಂದಿಗೆ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಎಷ್ಟು ಮಾತ್ರ ನಮ್ಮ ಜೀವನದಲ್ಲಿ ಪೂರ್ವಸ್ಥಿತಿ, ಹಳೆಯ ವಿಚಾರಗಳು ಯಾವುದು ಇರಲಿಕ್ಕೆ ಸಾಧ್ಯವಾಗುವುದು. ಆ ನಿಟ್ಟಿನಲ್ಲಿ ಕರ್ತನಾದಂಥ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಈ ವರ್ಷದ ಈ ಉಪವಾಸ ದಿವಸಗಳಲ್ಲಿ ನಾವು ಹೊಸ ಅನುಭವದೊಂದಿಗೆ ಕ್ರಿಸ್ತನಲ್ಲಿ ಹೊಂದಿದವರಾಗಿ, ಹೊಸ ಅನುಭವಗಳೊಂದಿಗೆ ನಮ್ಮ ಆತ್ಮಿಕ ಜೀವನದಲ್ಲಿ ಉಜ್ಜೀವನವನ್ನು ಹೊಂದಿದವರಾಗಿ ದೇವರ ಮಹಿಮೆಗಾಗಿ ಜೀವಿಸುವಂತೆ ಸರ್ವಶಕ್ತನಾದ ದೇವರು ನಮ್ಮನ್ನು ಆಶೀರ್ವದಿಸಲಿ, ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ.